ಈ ದಿನ ಲೋಕಸಭಾ ಕ್ಷೇತ್ರದ ಚುನಾವಣೆಗಳು ಕರ್ನಾಟಕದಲ್ಲಿ 2ನೇ ಹಂತದಲ್ಲಿ ಮುಕ್ತಾಯಗೊಂಡವು. ಬಳ್ಳಾರಿ ಜಿದ್ದಾಜಿದ್ದಿನ ಕ್ಷೇತ್ರದಲ್ಲಿ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಶ್ರೀರಾಮುಲು ಸರ್ ಮಾತು. ಇವತ್ತು ಬೆಳಗ್ಗೆಯಿಂದ ಮತದಾನ ಆಗ್ತಾಯಿದೆ. ದೇಶದಲ್ಲಿ ಇವತ್ತು ಒಂದು ಸಂವಿಧಾನದ ಹಬ್ಬ. ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಇವತ್ತು ಸಾಕಷ್ಟು ಮಂದಿ ಹಿರಿಯರೆಲ್ಲರೂ ಕೂಡ ಅವರ ಅಮೂಲ್ಯವಾದಂಥ ಮತವನ್ನು ಹಾಕಬೇಕು. ಜೊತೆಲಿ ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಕೂಡ ಬಂದು ಅವ್ರ ಮತದಾನವನ್ನು ಕೂಡ ಮಾಡಬೇಕಾಗಿದೆ. ನರೇಂದ್ರ ಮೋದಿಜಿಯವ್ರು 400 ಸ್ಥಾನಗಳು ಗೆಲ್ಲಬೇಕಾಗಿದೆ. ಅದರಲ್ಲಿ ನಾನು ಕೂಡ ಒಬ್ಬನಾಗಬೇಕನ್ನೋಂಥದ್ದು ಇಚ್ಛೆ ಕೂಡ ಇರೋ ಕಾರಣ ಭಾಳಷ್ಟು ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ತನಕ 60% ಹತ್ರ ಮತದಾನ ಆಗ್ತಾಯಿದೆ. ಇನ್ನು ಉಳಿದಿರೋದನ್ನು ಅರ್ಧ ತಾಸು ಸಮಯ ಇದೆ. ಅಷ್ಟರೊಳಗಡೆ ಇನ್ನು ಲಾಸ್ಟ್ ಮೂಮೆಂಟಲ್ಲಿ ಒಂದು 10% ಕೂಡ ರೈಜ್ ಆಗ್ಬೋದೇನೋ ನೋಡೋಣ. ನೋಡಿ ಹೆಂಗೆ ನಿಂತು ಯಾರ್ಯಾರಿಗೆ ವೋಟ್ ಮಾಡಬೇಕಂತಾರೋ. ಯಾಕೆ ಬಿಸಿಲು ತುಂಬ ಇರೋ ಕಾರಣ ಮಧ್ಯಾಹ್ನ ಬರಲಿಕ್ಕಾಗಲಿಲ್ಲ. ಇನ್ನೊಂದು